ಕತೆ ಹಳೆಯ ಮಳೆ ತೇವದ ಮೆಲುಕು. ಅದೊಂದು ಪುಟ್ಟ ಹಳ್ಳಿ. ದಟ್ಟ ಕಾಡುಗಳು, ಬೆಟ್ಟಗಳು ಮತ್ತು ಸುಂದರ ಹಸಿರು ಹೊಲಗಳು ಈ ಹಳ್ಳಿಯನ್ನು ಆವರಿಸಿರುತ್ತಿದ್ದವು. ಗಿರಿಜಾ ಈ ಹಳ್ಳಿಯಲ್ಲಿರುವ ಸಾಧಾರಣ ಮನೆಯಲ್ಲಿ ವಾಸಿಸುತ್ತಿದ್ದಳು. ಅವಳಿಗೆ ಗಂಡನಾಗಿದ್ದ ಶಂಕರ ತಿಂಗಳುಗಳ ಹಿಂದೆ ಕೆಲಸಕ್ಕಾಗಿ ಅರಣ್ಯ ವಲಯಕ್ಕೆ ಹೋಗಿ ಮತ್ತೆ ಮರಳಿರಲಿಲ್ಲ. ಎಲ್ಲರೂ ಶಂಕರ ಹೀನಾಯ ಅವಸ್ಥೆಯಲ್ಲಿ ಸಾವಿಗೀಡಾಗಿದ್ದಾನೆಂಬುದಾಗಿ ಊಹಿಸುತ್ತಿದ್ದರು. ಆದರೆ ಗಿರಿಜಾ ಆ ಭಯಾನಕ ಸತ್ಯವನ್ನು ನಂಬಲು ತಯಾರಿರಲಿಲ್ಲ. ಒಂದು ದಿನ, ಅನೇಕ ವರ್ಷಗಳ ನಂತರ, ಗಿರಿಜಾ ತನ್ನ ಹೊಲದ ಪಕ್ಕದ ಬೆಟ್ಟದಲ್ಲಿ ಗಾಳಿಯ ಜೊತೆ ಹರಿದಾಡುತ್ತಿದ್ದರೆ, ಆಕೆಯ ಹಳೆಯ ಪ್ರಿಯಕರನಾದ ರಮೇಶ್ ಹಳ್ಳಿಗೆ ಮರಳಿದ್ದನು. ಅವರು ಬೆಟ್ಟದ ಮೇಲೆ ಸಿರಾಡುತ್ತಿರುವ ನೆನಪಿನ ವಾತಾವರಣದಲ್ಲಿ ತಮ್ಮ ಪ್ರೀತಿಯ ಹಳೆಯ ಕಾಲವನ್ನು ನೆನೆಸಿಕೊಳ್ಳುತ್ತಿದ್ದರು. ರಮೇಶ್ ಅವಳ ಜೀವನದ ಮೊದಲ ಪ್ರೀತಿ. ಆತನ ಹೃದಯದಲ್ಲಿ ಇನ್ನೂ ಅವಳಿಗಾಗಿ ಜಾಗ ಉಳಿದಿದ್ದವು. ಇದನ್ನು ಗಮನಿಸಿದ ಊರವರು ಗಿರಿಜಾ ಮತ್ತು ರಮೇಶನ ಸಂಬಂಧದ ಬಗ್ಗೆ ಗುಸುಗುಸು ಮಾಡತೊಡಗಿದರು. ಗಿರಿಜಾ ತನ್ನ ಸತ್ಯನಿಷ್ಠೆಯನ್ನು ಸಾಬೀತುಪಡಿಸಲು ಹೋರಾಡುತ್ತಿದ್ದರೂ, ತನ್ನ ಮನಸ್ಸಿನಲ್ಲಿದ್ದ ಶಂಕರನ ಕಾಳಜಿಯಿಂದಲೇ ತನ್ನ ಪ್ರಿಯಕರನಿಂದ ದೂರವಾಗಲು ತಯಾರಾಗಿದ್ದಳು. ಹೀಗೆ ದಿನಗಳು ಸಾಗುತ್ತಿದ್ದಂತೆ ಶಂಕರ ಬದುಕಿದ್ದದ್ದೇನೋ ಅಥವಾ ಅವನನ್ನು ಕಳೆದುಕೊಂಡದ್ದೇನೋ ಎಂಬ ಅನುಮಾನ ಗಿರಿಜಾಳಿಗೆ ಕಾಡತೊಡಗಿತು. ಇದರಲ್ಲಿ ಅವಳ ಪ್ರೀತಿ, ಬದ್ಧತೆ ಮತ್ತು ಬದುಕಿನ ಹೊಸ ಆಯ್ಕೆಗಳ ನಡುವಿನ ಒತ್ತಡವನ್ನು ಹೇಗೆ ತಾಳ್ಮೆಯಿಂದ ಪರಿಹರಿಸುತ್ತಾಳೆಂಬುದು ಕತೆಯ ಸಂಕೀರ್ಣತೆಯನ್ನು ಹೆತ್ತಂತೆ ಮಾಡುತ್ತದೆ. ಅಂತಿಮವಾಗಿ ಶಂಕರನ ಕುರಿತು ಗಿರಿಜಾ ತಿಳಿಯುವ ಸತ್ಯ ಮತ್ತು ರಮೇಶನಿಗೆ ಅವಳ ಆಯ್ಕೆಯ ಬಗ್ಗೆ ತಿಳಿಯುವ ಕ್ಷಣವೇ ಕತೆಯ ತೀವ್ರ. ಸುಮಾರು ದಿನಗಳಿಂದ ಗಿರಿಜಾ ಮತ್ತು ರಮೇಶ ಇಬ್ಬರು ಯಾರಿಗೂ ಗೊತ್ತಾಗದಂತೆ ಕದ್ದುಮುಚ್ಚಿ ಹೊಲಗದ್ದೆಗಳಲ್ಲಿ ಮತ್ತೆ ಮನೆಯ ಮೂಲೆ ಮೂಲೆಗಳಲ್ಲಿ ಎಲ್ಲೆಂದರಲ್ಲಿ ಎಲ್ಲಾ ಕಡೆ ಅವರ ಆ ವರ್ಕ ಮುಗಿಸಿಕೊಂಡಿದ್ದರು. ದಿನಕ್ಕೆ 4-5 ಬಾರಿ ಇಬ್ಬರ ನಡುವೆ ಹೊಲದಲ್ಲಿ ವರ್ಕ ನಡೆಯುತ್ತಿತ್ತು. ಗಿರಿಜಾನ ಗಂಡ ಮನೆ ಬಿಟ್ಟು ಎಷ್ಟೋ ವರ್ಷವಾಯ್ತು, ಆದರೆ ಗಿರಿಜಾ ಈಗ ತಾಯಿಯಾಗುತ್ತಿದ್ದಾಳೆ ಅಂತ ಊರವರೆಲ್ಲ ಮಾತಾಡತೊಡಗಿದರು.